ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಅವ್ರ ಊರಿಗೆ ಬಂದಿದ್ದೀನಿ. ತುಂಬ ದಿನ ಆಗಿತ್ತು ನಮ್ಮ ಅಕ್ಕ ಅವ್ರ ಊರಿಗೆ ಬಂದು. ಆಫ್ಟರ್ 2 ಇಯರ್ಸ್ ಅನಿಸುತ್ತೆ ಬಂದಿರೋದು. ಸೊ ತುಂಬ ಖುಷಿ ಆಯಿತು. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡುವ. ಇವಾಗ ನಾನು ನಿಮಗೆ ಒಂದು ಹೊಸ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ ನೋಡಿ. ಆ್ಯಕ್ಚುಲಿ ಇವ್ರ ನೇಮ್ ಗುಂಡು ಅಂತ. ನನ್ನ ತಂಗಿ ಗುಂಡು ಜೊತೆ ಹೇಗೆಲ್ಲ ಆಟ ಆಡ್ತಿದ್ದಾಳೆ ನೋಡಿ. ನನಗೆ ಆ್ಯಕ್ಚುಲಿ ನಾಯಿ ಕಂಡ್ರೆ ಭಯ. ಸೊ ನಾನು ಆಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಅದು ನನ್ನ ಹತ್ರ ಬರ್ತಾಯಿತ್ತು. ನಾನು ದೂರ ದೂರ ಹೋಗ್ತಿದ್ದೆ. ನಂಗೆ ಅದು ನಾಯಿ ನೋಡಿದ್ರೇ ಕಿರ್ಚೋ ಥರ ಭಯ ಆಗ್ತಿತ್ತು. ಸೊ ನನ್ನ ತಂಗಿ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ಲು. ನಾನು ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಒಂಥರ ಚೆನ್ನಾಗಿತ್ತು. ಹಾಗೆ ನಮ್ಮ ಅಕ್ಕ ಅವ್ರ ಗಂಡ ತೆಂಗಿನ ಮರ ಅವರೇ ಬೆಳೆಸಿದ್ದಾರೆ. ಅಲ್ಲೇ ಎಳ್ನೀರು ಕಿತ್ಕೊಂಡು ನಮಗೋಸ್ಕರ ಕೊಚ್ತಾಯಿದ್ರು. ಒಂಥರ ಬೆಳಗ್ಗೆನೇ ಒಂಥರ ವೈಬ್ ಸಖತ್ತಾಗಿತ್ತು. ನಮ್ಮ ಭಾವ ಎಳ್ನೀರು ತಂದು ಕೊಟ್ಟರು, ಕುಡೀರಿ ಅಂತ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗಿದೆಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಹಳ್ಳಿದು ಒಂದು ವೈಬ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹಾಗೆಯೇ ನಾನು ಒನ್ಸ್ ಕುಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಮತ್ತೆ ಕುಡಿಯೋಣ ಅಂತ ಅನಿಸ್ತು. ನನ್ನ ತಂಗಿ ಕುಡಿತಾ ಇದ್ಲು. ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ತಂಗಿ ಹೇಗೆ ಕುಡಿತಾ ಇದ್ದಾಳೆ ಅಂತ. ನನಗೆ ಮತ್ತೆ ಇಷ್ಟ ಆಗಿತ್ತಲ್ವ, ಸೊ ನಾನು ಮತ್ತೆ ಇಸ್ಕೊಂಡು ಕುಡಿದೆ. ಇನ್ನೊಂದು ಬೇಕಾ ಅಕ್ಕ? ಸಾಕು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ತಂಗಿ ನನ್ನ ಹಿಂದೆಗಡೆ ಹೊಲ ಥರ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಬಂದಳು. ಸೊ ಅಲ್ಲಿಗೆ ಬಂದ ತಕ್ಷಣ ನಮ್ಮ ಅಕ್ಕ ಅವ್ರ ಹಸ್ಬೆಂಡ್, ನಮ್ಮ ಭಾವ ಎಳ್ನೀರು ಕೊಚ್ಚಿಕೊಟ್ರು. ಕುಡಿದೆ, ತುಂಬ ಚೆನ್ನಾಗಿತ್ತು. ಸೊ ಇವಾಗ ನನ್ನ ತಂಗಿ ಕಾಯಿ ಕೂಡ ಹಚ್ಚಿಕೊಟ್ಟಿದ್ದಾಳೆ, ತಿನ್ನಬೇಕು. ಬನ್ನಿ ನಮ್ಮ ಅಕ್ಕ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ನನ್ನ ತಂಗಿ ಹಿಂಗೆ ಮಾತಾಡ್ತಿದ್ದಾಳೆ ಅಂದರೆ ಅವ್ರ ಅಪ್ಪಂಗೆ ತಗೊಳ್ಳಿ ಅಕ್ಕ, ತಿನ್ನಿ. ನೋಡಿ, ನಾಯಿ ಯಾವಾಗಿಂದ ನನ್ನೇ ಹುಡಿಕೊಂಡು ಬರ್ತಾ ಇದೆ. ಎಷ್ಟು ಕ್ಯೂಟಾಗಿ ಬರುತ್ತೆ ಗೊತ್ತಾ. ನನ್ನ ಕಾಲಿಗೆ ಬಂದ್ಬಿಟ್ಟು ಎಗ್ರು ಬಿಡ್ತು. ನನಗೆ ತುಂಬ ಭಯನೇ ಆಗೋಯ್ತು. ನೋಡಿ, ಕ್ಯೂಟ್ ಹಸು ಒಂಥರ ಚೆಂದ ಅಲ್ವಾ ಗಾಯ್ಸ್. ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಆಡ್ತಿದೆ ನೋಡಿ ಗಾಯ್ಸ್. ಇವತ್ತು ಟಿಫನ್ನು ಖಾರ ಪೊಂಗಲ್ ವಿತ್ ಚಟ್ನಿ. ನನ್ನ ತಂಗಿ ಸರ್ವ್ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕಂಗೆ ಹೇಳಿದೆ ನಾನು, ನನಗೆ ಖಾರ ಪೊಂಗಲ್ ಬೇಕು, ಖಾರ ಪೊಂಗಲ್ ಮಾಡಿಕೊಡು, ನಂಗೆ ತುಂಬ ಇಷ್ಟ ನೀನು ಮಾಡೋದು ಅಂತ. ಸೊ ಅವಳು ಖಾರ ಪೊಂಗಲ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾಳೆ. ತಿನ್ಬೇಕಿವಾಗ. ನನ್ನ ಮುಖ ಫುಲ್ಲು ನೀರಾಗಿದೆ, ಸೆಕೆ ಆಗ್ತಿತ್ತಲ್ವಾ. ಸೊ ಮುಖಕ್ಕೆ ನೀರು ಹಾಕ್ಕೊಂಡು ಬಂದೆ, ಒರೆಸ್ಲೇ ಇಲ್ಲ. ಅದಕ್ಕೇ ಯಾಕೆ ಕಾಣಿಸ್ತಿದೆ. ನಮ್ಮ ಅಕ್ಕ ಮನೆ ತುಂಬ ಹಳೆಯದು. ನನ್ನ ತಂಗಿ ವಿಡಿಯೋ ಮಾಡಿದ್ದಾಳೆ, ಅದನ್ನೇ ಹಾಕ್ತೀನಿ. ಅವಳಿಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಆದರೂ ನೋಡಿ ಹೇಗೆ ಮಾತಾಡ್ತಾಳೆ ಅಂತ. ಫಸ್ಟು ಟೈಮ್ ಆದರೂ ಓಕೆ, ಚೆನ್ನಾಗಿ ಮಾತಾಡಿದ್ದಾಳೆ. ನಮಗೂ ಮಾತಾಡೋಕ್ಕೆ ಬರೋಲ್ಲ, ಆ ಥರ ಮಾತಾಡಿದ್ದಾಳೆ. ತುಂಬ ಖುಷಿ ಆಯಿತು ಅವಳು ಮಾತಾಡೋದು ನೋಡಿ. ಎಷ್ಟು ಹಳ್ಳಿಲಿದ್ರು ಎಷ್ಟು ಅಪ್ಡೇಟೆಡ್ ಆಗಿದ್ದಾರಲ್ವಾ ಅಂತ. ಮತ್ತು ಬನ್ನಿ ತಿಂಡಿ ಮಾಡಿಕೊಂಡು ನಾನು ಯಾಕೆ ಬರ್ತಲ್ಲ ಗಾಯ್ಸ್, ಹೇಗೆ ತಿಂತಿದ್ದಾಳೆ ನೋಡಿ. ನಂಗೆ ಗೊತ್ತಾಗಲ್ಲ, ಯಾರು ಇದು ಬಿಡಿಸ್ಕೊಂಡ್ರೆ ತಿಂದಿದ್ದೆ. ನಾನೇ ಬಿಡಿಸ್ಕೊಂಡು ತಿನ್ನೋಕ್ಕೆ ಬರಲ್ಲ, ಆದ್ರೂ ಕಷ್ಟಪಟ್ಕೊಂಡು ಸ್ಪೂನಲ್ಲಿ ಎತ್ಕೊಂಡು ತಿಂತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ. ಮತ್ತು ಇನ್ನೇನು ಪ್ರಣತಿ, ನೀವು ಡೈಲಿ ಕುಡಿತಿರ್ತೀರಾ? ಡೈಲಿ ಕುಡಿತೀವಕ್ಕ, ಮನೆ ಪಕ್ಕದವರು ನಾವೆಲ್ಲ. ಸ್ವೀಟಾಗಿ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನೀವು ಮನೆ ತೋರಿಸಿ ಗೈಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹೇಗಿದೆ. ಇವಾಗ ಕಟ್ಸಿದ್ದೀವಿ. ಇದು ಗಲ್ಲಿ ಗೈಸ್. ಚೆನ್ನಾಗಿದೆಯಾ ನಮ್ಮ ಮನೆ? ಇವಾಗ ಚಿಲ್ಕ ತೆಗೆದ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ ಗೈಸ್. ಹೇಗಿದೆ ಸೀಟಿನ ಮನೆ. ಇದು ಒಂದು ರೂಮು ಗೈಸ್, ಇದೊಂದು ರೂಮು ಗೈಸ್. ಇದಿಷ್ಟು ಅಳ್ತಿ ಹಾಲು. ಇದು ಇನ್ನೊಂದು ರೂಮು ಗೈಸ್. ಇದು ದೇವ್ರ ಮನೆ. ಹೇಗಿದೆ ಫ್ರೆಂಡ್ಸ್? ಇದು ಅಡುಗೆ ಮನೆ, ಇನ್ನೂ ಗಿಲವಾಗಿಲ್ಲ ಫ್ರೆಂಡ್ಸ್. ಇದು ಸಜ್ಜ ಇವಾಗ ಕಟ್ತಾ ಇದ್ದಾರೆ. ಹಿಂದಕ್ಕೆ ಹೋಗೋಣ ಬನ್ನಿ ಗೈಸ್. ಇವಾಗ ಹೊಸಾರು ನಮ್ಮಪ್ಪ ನೋಡಿ ಗೈಸ್ ಹೇಗೆ ತಿಂತಾ ಇದ್ದಾರೆ.
ನೋಡಿ ಗಾಯ್ಸ್, ಹಾಯ್ ಗಾಯ್ಸ್, ಹಾಯ್ ಅಪ್ಪ. ಅಪ್ಪ ಏನು ಊಟ? ಅಪ್ಪ ಏನು ಊಟ? ಅಪ್ಪ ಹೇಳು ಏನು ಊಟ? ಅಪ್ಪ ಚೆನ್ನಾಗಿದ್ಯಾ? ನಾನು ಮಾಡಿರೋದು ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ ಗಾಯ್ಸ್. ಗಾಯ್ಸ್ ಇಲ್ಲಿ ಎತ್ಕೊಳ್ಳಲ್ಲ ನೋಡಿ ಗಾಯ್ಸ್, ಚೆನ್ನಾಗಿದ್ಯಾ ನಮ್ಮ ಮನೆ? ಆ್ಯಕ್ಚುಲಿ ವೀಡಿಯೋಸ್ ಬ್ಲರ್ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ ಗಾಯ್ಸ್. ಇವಾಗ ನನ್ನ ತಂಗಿ ನನಗೆ ಹಾರ್ಲಿಕ್ಸ್ ತಂದುಕೊಟ್ಲು, ಕುಡೀರಿ ಅಕ್ಕ ಅಂತ. ನೋಡಿ ಹಳ್ಳಿಲಿದ್ರು ಜಸ್ಟ್ ಅವಳು 7th ಸ್ಟ್ಯಾಂಡರ್ಡು, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ನಾವು ಈ ಏಜಲ್ಲೆಲ್ಲ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಮಾಡ್ತಿರ್ಲಿಲ್ಲ. ಸೊ ನನ್ನ ತಂಗಿ ನೋಡಿದ್ರೆ ತುಂಬ ಖುಷಿ ಆಯಿತು. ತುಂಬ ಕೆಲಸ ಮಾಡ್ತಾಳೆ. ಅವರಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆಲ್ಲ ಅವಳೆ ಊಟ ಹಾಕ್ಕೊಡ್ತಾಳೆ, ಕಾಫಿ ಟೀ ಕಾಯಿಸ್ಕೊಡ್ತಾಳೆ. ಅಂದರೆ ಹೆಣ್ಮಕ್ಳು ಇದ್ದರೆ ಮನೇಲಿ ಎಷ್ಟು ಚೆಂದ ಇರುತ್ತಲ್ವ, ಒಂಥರ ಏನೋ ಗೊತ್ತಿಲ್ಲ ಗೈಸ್. ಇದೆಲ್ಲ ನೋಡಿದ್ರೆ ಹಳ್ಳಿ ಜೀವನ ಎಷ್ಟು ಚೆಂದ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮನೆ ಬಂದಿರೋದು ನನಗೂ ತುಂಬ ಖುಷಿ ಇದೆ. ಯಾವಾಗಲೂ ಇನ್ವೈಟ್ ಮಾಡ್ತಾನೆ ಇದ್ಲು. ನೋಡಿ ಫೈನಲಿ ಏನೋ ಒಂದು ವಿಚಾರಕ್ಕೆ ನಾನು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದು, ಅದು ಇಲ್ಲಿಗೆ ಬರೋ ಥರ ಆಯಿತು. ಇವಾಗ ನಾನು ನಿಮ್ಮ 3 ಜನಕ್ಕೂ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮ 3 ಜನಕ್ಕೂ 50-50-50 ಅಮೌಂಟ್ ಕೊಟ್ಟಿದ್ದೀನಿ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ಅಂಗಡಿಗೆ ಹೋಗ್ಬಿಟ್ಟು 50 ರೂಪೀಸ್ಗೆ ಎಷ್ಟು ಐಟಮ್ಸ್ ತರ್ಬೋದು ಅಷ್ಟು ಐಟಮ್ಸ್ ತರಬೇಕು. ಅದು ಏನಾದರೂ ಆಗಿರ್ಬೋದು, ಅಂದರೆ ತಿನ್ನೋದೇ ಎಲ್ಲನೂ ತರಬಾರ್ದು. ಯೂಸ್ ಆಗೋವಂಥದ್ದು ಏನು ಬೇಕಿದ್ರೂ ತರಬೇಕು. ಅರ್ಥ ಆಯಿತಾ? ಯಾರಿಗಾದ್ರು ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ ಕ್ವಶನ್ ಕೇಳಿ ಯಾವ ಥರ ಅಂತ ನಾನು ಒಂದು ಎಕ್ಸಾಂಪಲ್, ಅಂದರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಯಾವ್ದು ಅಂತ ಹೇಳಿ. ಅರ್ಥ ಆಯ್ತಾ ಆಗಲಿಲ್ವಾ? ಆಯಿತು. ಏನೇನು ತೊಗೊಬರ್ಬೇಕು ಒಂದು ಸ್ವಲ್ಪ ಹೇಳಿ ಐಟಮ್ಸ್ ನೋಡೋಣ. ಹಾಂ ತಿನ್ನೋದೇ ಎಲ್ಲನೂ ತರಬಾರ್ದು. ಈಗ ಬಿಸ್ಕೆಟು, ಚಿಪ್ಸು ಈ ಥರ ಎಲ್ಲ ತರಬಾರ್ದು. ಒಂದೇ ಆಗಿರಬೇಕು. ತಿನ್ನೋದಾದರೆ ಒಂದೇ ಆಗಿರಬೇಕು, ಕೂದಲು ಹಾಕೊಳ್ಳೋಗಿದ್ರೆ ಒಂದೇ ಆಗಿರಬೇಕು, ಆ ಥರ. ಸೊ ಲೆಟ್ಸ್ ಸ್ಟಾರ್ಟ್. ಓಡಿ, ಎಲ್ಲಾದರೂ ಹೋಗಿ, ನಿಮ್ಮಿಷ್ಟ. ಒಬ್ಬರು ತೊಗೊಂಡು ಬನ್ನಿ. ಸ್ಟಾರ್ಟ್. ಓಡ್ತಾ ಇದ್ದಾರೆ ನೋಡಿ. ಗುಂಡು ನೋಡಿ ಹೇಗೆ ನೋಡ್ತಿದೆ ಅಂತ. ಗುಂಡು ಆ್ಯಕ್ಚುಲಿ ತುಂಬ ಕ್ಯೂಟ್. ಸೊ ಇವಾಗ ನಾನು ಅವ್ರನ್ನ ಕಳಿಸಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಏನೇನು ತರ್ತಾರೆ ಅಂತ. ಸೊ ಅವ್ರು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನು ತಂದಿರ್ತಾರೆ ಅಂತ. ಏನೋ ಒಂಥರ ಖುಷಿ ಗಾಯ್ಸ್ ನನಗೆ. ತುಂಬ ಮಕ್ಕಳ ಜೊತೆ ಈ ಥರ ಎಲ್ಲ ಆಟ ಆಡಿ ತುಂಬ ವರ್ಷ ಆಗಿಬಿಟ್ಟಿದೆ ಅಂತ ಫೀಲ್ ಆಗುತ್ತೆ. ಇಟ್ಸ್ ವೇಟ್ ಆ್ಯಂಡ್ ಸಿ ಏನು ತರ್ತಾರೆ. ಇವಾಗ ಆ್ಯಕ್ಚುಲಿ ತೊಗೊಂಡು ಬಂದಿದ್ದಾರೆ, ಏನೇನು ತೊಗೊಂಡು ಬಂದಿದ್ದಾರೆ ಅಂತ ಒಬ್ಬೊಬ್ಬರನ್ನೇ ಕೇಳೋಣ ಬನ್ನಿ ಫ್ರೆಂಡ್ಸ್. ಸರಿ ಆಯ್ತು, ಈಗ ಯಾರಿಂದ ಶುರು ಮಾಡೋಣ? ಸ್ವಲ್ಪ ಜೋರಾಗಿ ಮಾತಾಡಬೇಕು ಎಲ್ಲರೂ, ಇಲ್ಲ ವಾಯ್ಸ್ ಕೇಳಿಸಲ್ಲ. ನನ್ನ ಹತ್ರ ಮೈಕ್ ಇಲ್ಲ ಅಲ್ವಾ, ಸೊ ವಾಯ್ಸ್ ಕೇಳಿಸಲ್ಲ. ಜೋರಾಗಿ ಮಾತಾಡಿ. ತೋರ್ಸಪ್ಪ ನೀನು. ಏನದು? ಏನು? ಕಾಜಲ್. ಓಕೆ, ವೆರಿ ನೈಸ್, ಸೊ ನೈಸ್. ನೆಕ್ಸ್ಟ್ ನೀನು. ಓ ಸೂಪರ್. ನೆಕ್ಸ್ಟು. ಓ ನೈಸ್. ಎಲ್ಲ ಡಿಫ್ರೆಂಟಾಗಿ ತಂದಿದ್ದಾರೆ. ಹಂಗೆ ನಿಮ್ಮ ಮುಂದೆ ಇಟ್ಕೊಳ್ಳಿ, ಏನೇನು ತಂದಿರ್ತೀರಾ ಅದನ್ನೆಲ್ಲ ಮುಂದೆ ಇಡಿ, ಓಕೆನಾ? ಒಂದೊಂದೇ ಐಟಮ್ಸ್ನ ತೋರಿಸ್ತೀರಾ ಅಲ್ವಾ, ಅದನ್ನೆಲ್ಲ ಮುಂದೆ ಇಟ್ಕೊಳ್ಳಿ. ನೆಕ್ಸ್ಟು ಕಲರ್ ಚೆನ್ನಾಗಿದೆ. ನೆಕ್ಸ್ಟು ಚೆನ್ನಾಗಿ ತಂದಿದ್ದೀರಾ ಎಲ್ಲನೂ. ನೆಕ್ಸ್ಟು ನಿಮ್ಗಿಷ್ಟ ಅಂತ ತೊಗೊಂಡು ಬಂದಿರೋದಾ ಕುರ್ಕುರೆ? ನೆಕ್ಸ್ಟ್ ತೋರ್ಸಪ್ಪ. ಇಯರಿಂಗ್ಸ್. ಏನು? ಕ್ಲಿಪ್ಪು. ನೈಸ್. ನೆಕ್ಸ್ಟು. ಓ ಫ್ರೆಂಡ್ಸ್, ನಿಮ್ಗೆ ಇದು ನೆನಪಿದೆಯಾ? ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಅದು ನಿಮ್ಗಿಷ್ಟನಾ ಇದು? ನೆಕ್ಸ್ಟ್ ತೋರಿಸಿ ನೀವು. ಖಾಲಿ ಆಯ್ತಾ ನಿಮ್ಮದು? ಓಕೆ. ನೆಕ್ಸ್ಟು ಇವರಿಬ್ಬರು ಫೈನಲಿ. ಓ ಮೆಹಂದಿ. ಓಕೆ. ಬಟರ್ಫ್ಲೈ ಕ್ಲಿಪ್ಪು. ನೈಸ್. ತೋರಿಸಿ ಬೇಗ ಏನೇನು ತಂದಿದ್ದೀರಾ? ಕ್ಲಿಪ್ ಎಷ್ಟು ತಂದಿದ್ದೀರಾ ನೀವು? ತೋರಿಸಿ.
ನೈಸ್. ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಇರೋದನ್ನೆಲ್ಲ ಪರ್ಚೇಸ್ ಮಾಡ್ಕೊಬಂದಿದ್ದೀರಾ. ಕಾಜಲ್ ನಿಂದು ಮುಗೀತಾ? ನಿಂದು ಮುಗೀತು. ಸೊ ನೋಡಿ, ಫೈನಲಿ 50 ರುಪೀಸ್ಗೆ ಇಷ್ಟು ಐಟಮ್ಮು. ನೆಕ್ಸ್ಟು ಇಷ್ಟು ತಂದಿದ್ದಾರೆ. ಪ್ರಣತಿ ಹೇಳವ, ಹೆಂಗೆ ಅನ್ನಿಸ್ತು ನಿಂಗೆ? ಇಲ್ಲ, ನೀನೇ ಹೇಳು, ಪರವಾಗಿಲ್ಲ. ಹೇಳವ ನೀನೇ ಭೂಮಿಗ. ಫಸ್ಟ್ ಟೈಮು ನಮಗೆ ಕಷ್ಟ ಆಗಿತ್ತು. ಅದಕ್ಕೆ ನಾನು ಇಷ್ಟು ತಗೊಳ್ಳೋದನ್ನು ಯಾರು ಇಲ್ಲ ಇದ್ದಾರೆ ಅಂತ. ನೆಕ್ಸ್ಟು ಪ್ರಣತಿ. ಅಕ್ಕ 150 ರೂಪಾಯಿ ಕೊಟ್ಟಿತ್ತು, 3 ಜನಕ್ಕೆ 50 ರೂಪಾಯಿ ಕೊಟ್ಟಿತ್ತು. ನಮ್ಗೆ ಆದರೂ ಗೊತ್ತಾಗಲಿಲ್ಲ, ಆದರೂ ನಾವು ಹೆಂಗೆಂಗೋ ಮಾಡಿ ತಗೊಂಡ್ಬಂದಿದ್ದೀವಿ. ನೀನು ಹೇಳಪ್ಪ. ತುಂಬ ಚೆನ್ನಾಗಿತ್ತು. ಯಾವತ್ತೂ ಆಡಿಲ್ಲ, ಇವಾಗ ಫಸ್ಟೇ ಆಡಿಸ್ತೀನಿ. ನಾನಿವಾಗ ಫಸ್ಟು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ. 50 ರುಪೀಸ್ಗೆ ನಾನು ಏನು ಹೇಳಿದ್ದೆ ಅಂದರೆ, ಜಾಸ್ತಿ ಐಟಮ್ಸ್ ಯಾರು ತರ್ತಾರೆ ಅವರು ವಿನ್ನು ಅಂತ ಹೇಳಿದ್ದೆ. ಸೊ ಭೂಮಿಕಾ ಅವರು ತಂದಿದ್ದಾರೆ ಜಾಸ್ತಿ ಐಟಮ್ಸು. ನೋಡಿ ಎಷ್ಟು ಐಟಮ್ಸ್ ತಂದಿದ್ದಾರೆ. ಸೊ ಭೂಮಿಕಾ ಅವರು ವಿನ್ ಆಗಿದ್ದಾರೆ. ಎಲ್ಲ ಚಪ್ಪಾಳಿ ತಟ್ಟಿ. ಇವಾಗ ಅವರೇ ತಂದಿರೋ ಮ್ಯಾಗಿಲಿ ಮಕ್ಕಳಿಗೆಲ್ಲ ನಾನು ಮ್ಯಾಗಿ ಮಾಡಿಕೊಡೋಣ ಅಂತ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಚ್ಚಿಸ್ತಾ ಇದ್ದೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಮ್ಯಾಗಿ ಮಾಡೋಣ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ. ನಾನು ಅಂದರೆ ಮಕ್ಕಳನ್ನ ಖುಷಿ ಪಡಿಸ್ಬೇಕನ್ನೋದು ಮೇನ್ ಇಂಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಅವ್ರಿಗಿಷ್ಟ ಆಗೋ ಥರ ಮ್ಯಾಗಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಮಕ್ಕಳನ್ನೇ ಕೇಳಬೇಕು ಹೇಗಿತ್ತು ಏನು ಅಂತ. ಸೊ ವೇಟ್ ಆ್ಯಂಡ್ ವಾಚ್, ಮಕ್ಕಳು ಏನು ಹೇಳ್ತಾರೆ ನೋಡುವ. ಸೊ ಫೈನಲಿ ಮ್ಯಾಗಿ ರೆಡಿ ಆಯಿತು. ಇವಾಗ ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಹೇಗಿದೆ? ಸೂಪರ್. ಹೆಂಗೈತಪ್ಪ ಹರಿ? ಚೆಲ್ಬಿಟ್ಟೆ ನೀನು ಪಾಪ. ನೋಡು ನಿಮ್ಮ ಅಕ್ಕ ಹಾಗೆ ನಿಂತಿ, ಇವ್ನು ಚೆಲ್ಬಿಟ್ಟ, ಅವ್ರ ಅಕ್ಕ ಸ್ಯಾಕ್ರಿಫೈಸ್ ಮಾಡಿದ್ಲು. ಸೊ ನೋಡಿ ಚೆನ್ನಾಯ್ತಾ? ಜ್ಯೂಸಿ ತಿನ್ಬೇಕು ಅನ್ನಿಸ್ತೈತಾ? ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಮಧ್ಯಾಹ್ನ ವರ್ಕರ್ಸು ಕೆಲಸ ಮಾಡ್ತಿದ್ದಾರಲ್ಲ, ಸೊ ಅವ್ರಿಗೆಲ್ಲ ಮಜ್ಜಿಗೆ ಹಾಕ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಇವಾಗ ಹೋಗಿ ಹಾಯ್ ಗೈಸ್. ಆದರೂ ಎಷ್ಟು ಕಷ್ಟ ಅಲ್ವಾ ಗಾರೆ ಕೆಲಸ ಮಾಡೋರು. ಬಿಸಿಲು ಅಂದಿರ, ಮಳೆ ಬರ್ತಿದೆ ಅಂದಿರ, ಮಳೆಗಾಲದಲ್ಲಿ ಹೇಗೋ ಕೆಲಸ ಮಾಡಿಬಿಡ್ಬೋದು, ಬಟ್ ಬಿಸಿಲುಗಾಲದಲ್ಲಿ ಹೇಗೆ ಕಷ್ಟಪಡ್ತಾರೆ ಅಲ್ವಾ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಗಾಯ್ಸ್. ಏನೋ ಒಂಥರ. ಏನು ಮಾಡ್ತಾ ಇದ್ದೀರಾ ನೀವಿಬ್ಬರು? ಹೌದಾ? ಊಟ ಮಾಡ್ದ? ಇಲ್ಲ, ಮಾಡಬೇಕು. ನಾನು ಮಲ್ಕೊಂಡಿದ್ದೆ, ಇವಾಗ ಎದ್ದೆ. ಸೊ ವಿಡಿಯೋ ಮಾಡೋಣ ಅಂತ ಬಂದೆ. ನೀವು ನೋಡಿದ್ರೆ ಆಣೆಕಲ್ಲು ಆಡ್ತಾ ಇದ್ದೀರಾ. ನನಗೂ ತುಂಬ ನೆನಪಿದೆ, ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಆಣೆಕಲ್ಲೆಲ್ಲ ಆಡಿದ್ದೀನಿ. ಮತ್ತು ಇನ್ನೊಂದು ಬಳೆಗಾಚು ಇದು ಆಟ ಬರುತ್ತಲ್ವ, ಅದು ಆಡ್ತಾ ಇದ್ದೆ. ನನಗೂ ಇವಾಗ ನೀವೆಲ್ಲ ಆಡ್ತಿರೋದು ನೋಡಿದ್ರೆ ನನಗೂ ಅದೇ ನೆನಪಾಗ್ತಿದೆ. ಹೇಗಿದೆ ನಿಮ್ಮದು ಚೈಲ್ಡ್ಹುಡ್ ಲೈಫ್? ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಖೋಖೋ ಆಟ, ಕಬಡ್ಡಿ ಆಟ, ರನ್ನಿಂಗು ಎಲ್ಲ ಆಡ್ತಿದ್ದಕ್ಕ, ಶಟಲ್ ಕಾಕು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.